ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಬಾಡ ಗ್ರಾಮದಲ್ಲಿ ಹೆಸ್ಕಾಂ ವತಿಯಿಂದ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತಿ ಬಿಜ್ಲಿ ಯೋಜನೆ ಕುರಿತು ನಿನ್ನೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಜರುಗಿತು. ಕರಪತ್ರಗಳನ್ನು ಹಂಚುವ ಮೂಲಕ ಈ ಯೋಜನೆಯಿಂದಾಗುವ ಸೌಲಭ್ಯಗಳ ಕುರಿತು ಅಧಿಕಾರಿಗಳು ಮಾಹಿತಿ ನೀಡಿದರು. ದೂರದರ್ಶನದೊಂದಿಗೆ ಫಲಾನುಭವಿ ಸಂತೋಷ್ ಶಾನಬಾಗ್, ಈ ಮೊದಲು ಹೆಚ್ಚು ವಿದ್ಯುತ್ ಬಿಲ್ ಪಾವತಿ ಮಾಡುತ್ತಿದ್ದೆವು. ಇದೀಗ ಈ ಯೋಜನೆಯಿಂದ ವಿದ್ಯುತ್ ಬಿಲ್ ಪಾವತಿ ತಪ್ಪಿದ್ದು ಹೆಚ್ಚು ಪ್ರಯೋಜನವಾಗಿದೆ ಎಂದರು. ಬ್ಯಾಂಕ್ ಲೋನ್ ಸಹ ಈಸಿಯಾಗಿ ಸಿಗ್ತಾ ಇದೆ. ನಮ್ಗೆ 5 ಕಿಲೋಮೀಟರ್ಗೆ ಈಸಿಯಾಗಿ ಸಿಗ್ತಾ ಇದೆ. ನಿಮ್ಗೊಂದು 5 ರಿಂದ 10 ವರ್ಷದಲ್ಲಿ ನಿಮ್ಗೆಲ್ಲ ಬ್ಯಾಂಕ್ ಲೋನ್ ಕ್ಲೋಸ್ ಆಗ್ತದೆ. ನಿಮ್ಮ ಫ್ರೀ ಅದು ಇದರಿಂದನೇ ನಮ್ಗೆ 25 ವರ್ಷದವರೆಗೆ ಅದಕ್ಕೆ ಕೈದಿಂದ ನಮ್ಗೆ ಅಗ್ರಿಮೆಂಟ್ ಇದೆ. ಅದಕ್ಕೆ ಸ್ಥಳೀಯರಾದ ರಾಜೇಂದ್ರ ನಾಯಕ್, ಪಿಎಂ ಸೂರ್ಯಘರ್ ಯೋಜನೆಯಿಂದ ವಿದ್ಯುತ್ ಉಳಿಸಲು ಹೆಚ್ಚು ಸಹಕಾರಿಯಾಗಲಿದೆ ಎಂದರು. ಹೋಗ್ತದೆ, ಪ್ಲಸ್ ನಮ್ಮ ಮನೆಗೂ ಕರೆಂಟ್ ಫ್ರೀ ಆಗ್ತದೆ. ಇಂಥ ಯೋಜನೆ ನಾನು ಪ್ಲಸ್ ನಮ್ಮ ಪರಿಚಯದವರಿಗೆಲ್ಲ ಹೇಳಿ ಇದ್ರ ಎಲ್ಲರೂ ಆದಷ್ಟು ಸದುಪಯೋಗ ಪಡ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ನಾವು ನಮ್ಮ ಸ್ವಪ್ರಯತ್ನ ಮಾಡಿ ಬಾಕಿಯವರೆಲ್ಲರೂ ತಿಳಿಸಿ ಅದರ ಬಗ್ಗೆ ಪ್ರಯತ್ನ ಮಾಡುವ ಅಂತ ಹೇಳಿ ಈ ಮೂಲಕ ತಿಳಿಸ್ತೇನೆ. ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ರಾಜೇಶ್ ಮಡಿವಾಳ್, ಜಿಲ್ಲೆಯಲ್ಲಿ ಪ್ರತಿ ತಿಂಗಳು 5.67 ಮಿಲಿಯನ್ ಯೂನಿಟ್ ವಿದ್ಯುತ್ ಖರ್ಚಾಗುತ್ತಿತ್ತು. ಇದೀಗ ಮನೆಗಳ ಮೇಲೆ ಸೋಲಾರ್ ಪ್ಯಾನೆಲ್ ಅಳವಡಿಸಿ ವಿದ್ಯುತ್ ಉತ್ಪಾದಿಸುವುದರಿಂದ ವಿದ್ಯುತ್ ಉಳಿಸಲು ಅನುಕೂಲವಾಗಲಿದೆ ಎಂದು ಹೇಳಿದರು. ಸರಬರಾಜು ಮಾಡೋದಿಲ್ಲ ಅವರಿಗೂ ಸಹ ಅವರಿಗೆ ಒಂದು ಉತ್ಪಾದನೆ ಅಮೌಂಟ್ ಅನ್ನ ಸಹ ಅವರ ಅಕೌಂಟ್ ಬರುವಂತದ್ದಾಗ್ತದೆ. ಸಹಾಯಕ ಲೆಕ್ಕಾಧಿಕಾರಿ ಲೋಹಿತ್ ನಾಯಕ್, ಈ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ ಸಹಾಯಧನ ದೊರೆಯುತ್ತಿದ್ದು ಹೆಚ್ಚು ಜನರು ಯೋಜನೆಯ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು. ಆದ್ರಿಂದ ಗ್ರಾಹಕರು ಈ ಉಳಿತಾಯನ್ನ ಏನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅದನ್ನ 5 ವರ್ಷದಲ್ಲಿ ವಾಪಸ್ ಪಡೆಯಬಹುದಾಗಿರುತ್ತದೆ. ತದನಂತರ ಅವರಿಗೆ 25 ವರ್ಷಗಳ ಕಾಲ ವಿದ್ಯುತ್ ಬಿಲ್ ಫ್ರೀ ಆಗಿರುತ್ತದೆ. ನಗರ ಶಾಖೆಯ ಶಾಖಾಧಿಕಾರಿ ವಿಜಯ್ ತೊಡೂರ, ಈ ಯೋಜನೆಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಈ ಯೋಜನೆಯು ತುಂಬಾ ಲಾಭದಾಯಕವಾಗಿದ್ದು 5 ರಿಂದ 6 ವರ್ಷಗಳಲ್ಲಿ ಹಾಕಿದ ಬಂಡವಾಳ ಹಿಂದಿರುಗಲಿದೆ ಎಂದರು. ಏನು ದುಡ್ಡು ಇದೆ, ಗ್ರಾಹಕರು ಹಾಕಿದ ದುಡ್ಡು ಇದೆ, ಅದು ರಿಟರ್ನ್ ಬರ್ತದೆ. ಉಳಿದಿದ್ದೇನಿದೆ 20 ವರ್ಷ ಅಂದ್ರೆ ಟೋಟಲ್ 25 ವರ್ಷವರೆಗೆ ಅಗ್ರಿಮೆಂಟ್ ಇರೋದ್ರಿಂದ 20 ವರ್ಷವರೆಗೆ ಏನಿದೆ ಅದು ರಿಟರ್ನ್ಸ್ ಬರ್ತದೆ ಖಂಡಿತವಾಗಿಯೂ.